ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಪಾಪನ ನೋಡೋಕ್ಕೆ, ಚೆರ್ರಿನ ನೋಡೋಕ್ಕೆ ಹಸ್ಬೆಂಡ್ ಬಂದಿದ್ದರು. ಸೊ ಹಾಗಾಗಿ ನಾಟಿ ಕೋಳಿ ತರಿಸಿದ್ರು. ನಾಟಿ ಕೋಳಿ ಸಾಂಬಾರು ಮತ್ತು ಬಿರಿಯಾನಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗೆಯೇ ಈಗ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ಗಾಯ್ಸ್. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಥರ ಪ್ರೊಸೆಸ್ಸಲ್ಲಿ. ನಾನು ತುಂಬ ಸಿಂಪಲ್ಲಾಗೇ ಮಾಡ್ತೀನಿ, ಹಳ್ಳಿ ಕಡೆ ಮಾಡೋ ಸ್ಟೈಲಲ್ಲಿ ಮಾಡ್ತೀನಿ. ಸೊ ನಾನು ಚೆರ್ರಿಗೆ ಹಾಲು ಕುಡಿಸ್ಬಿಟ್ಟು ಅಡುಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಅವ್ರು ಎದ್ದೇಳೋ ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ನಾನು ಬಿರಿಯಾನಿ ಮಾಡ್ತಿದ್ದೆ, ಅಷ್ಟರೊಳಗಡೆ ಚೆರ್ರಿ ಎದ್ಬಿಟ್ಟಿದ್ರು. ಆಮೇಲೆ ಸಾಂಬಾರಿಗೂ ಕೂಡ ಪ್ರಿಪೇರ್ ಮಾಡಿಕೊಂಡು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು. ನಾನು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಎರಡೂ ಮಾಡ್ತಾಯಿದ್ದೀನಿ. ಬಿರಿಯಾನಿ ಯಾಕಂತಂದರೆ ನಾನು ತುಂಬ ದಿವಸ ಆಯಿತು ತಿಂದು, ಮತ್ತು ಹಸ್ಬೆಂಡು ಕೂಡ ತುಂಬ ದಿವಸ ಆಯಿತು ಅಂತ ಹೇಳಿದರು. ಏಕಂತಂದರೆ ಅವ್ರ ಅಮ್ಮಗೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ನನಗೆ ಮಾಡೋಕ್ಕೆ ಹೇಳಿದ್ರು, ನಾನು ಮಾಡಿದೆ. ಈವನ್ ನಮ್ಮ ಅಮ್ಮಗೂ ಕೂಡ ಬಿರಿಯಾನಿ ಮತ್ತು ಕಬಾಬು ಈ ರೀತಿ ವೆರೈಟಿ ಐಟಮ್ಸ್ ಮಾಡೋದಕ್ಕೆ ಬರಲ್ಲ. ಸೊ ಏನಿದ್ರೂ ನಾವೇ ಮಾಡ್ಕೋಬೇಕು. ಇಷ್ಟು ದಿನ ನಾನು ಏನು ಅಡುಗೆ ಕೆಲಸ ಆ ಥರದ್ದೇನೂ ಮಾಡ್ತಾಯಿರಲಿಲ್ಲ. ಸೊ ಇವಾಗಲೂ ಮಾಡಲ್ಲ, ಅಮ್ಮನೇ ಮಾಡ್ತಾರೆ. ಬಟ್ ಇದಾಗಿರೋದ್ರಿಂದ ಅಮ್ಮಗೆ ಮಾಡೋಕ್ಕೆ ಬರಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಮಾಡಿದೆ ಅಷ್ಟೇ. ಸೊ ಇದು ಗೈಸ್. ಮತ್ತು ಹಾಗೆಯೇ ನಾವೆಲ್ಲನೂ ಕೂತ್ಕೊಂಡು ಒಂದು ಸ್ವಲ್ಪ ಚಿಟ್ಚಾಟು ಕೂಡ ಮಾಡ್ಕೊಂಡ್ವಿ. ಸೊ ಅದೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ಈವನ್ ನನ್ನ ಹಸ್ಬೆಂಡ್ ಇಲ್ಲಿಗೆ ಬಂದಾಗಂತೂ ಒಂಥರ ಚೆನ್ನಾಗಿರುತ್ತೆ. ಒಂದು ಫುಲ್ ಫ್ಯಾಮ್ಲಿ ಕಂಪ್ಲೀಟ್ ಆಗಿರೋ ಥರ ಅನಿಸುತ್ತೆ. ಇನ್ನು ನಾವು ತಿನ್ನೋವಾಗ ಅರ್ಚನಾ ಕೂಡ ಬಂದಿದ್ದರು. ಸೊ ಅವ್ರಿಗೂ ಹಾಕ್ಕೊಟ್ಟು ಅವರು ತಿಂತಾಯಿದ್ದಾರೆ. ಆಮೇಲೆ ನಾವು ಕೂಡ ತಿಂದ್ಕೊಂಡು ಟೇಸ್ಟ್ ಅಂತೂ ತುಂಬ ಸಖತ್ತಾಗಿದೆ. ಮತ್ತು ಫೋನ್ನ ಸ್ಕ್ರೋಲ್ ಮಾಡ್ತಾಯಿದ್ದೆ. ಚಿಂಟುದು ಮತ್ತು ಜಾನುದು ತುಂಬ ಹಳೆ ಅವ್ರ ಚಿಕ್ಕ ವಯಸ್ಸಿಂದು ವೀಡಿಯೋಸ್ ಕಾಣಿಸ್ತು ನನ್ನ ಮೊಬೈಲಲ್ಲಿ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕ್ಲಿಪ್ ಆ್ಯಡ್ ಮಾಡಿದೆ. ಸೊ ಚಿಂಟು ಅಂತೂ ಸಖತ್ ತೀಟೆ ಇದ್ದರು ಆವಾಗ. ತುಂಬ ತೀಟೆ ಅಂದರೆ ತೀಟೆ, ಇವಾಗಲೂ ಅಷ್ಟೇ. ಆದರೆ ಅದೆಲ್ಲನೂ ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇರಲಿ ಮೆಮೊರೀಸ್ಗೆ ಅಂತ ಹೇಳಿಬಿಟ್ಟು ನಾನು ಆ್ಯಡ್ ಮಾಡಿದೆ. ಚೇರ್ ಮೇಲೆ ಹತ್ತಿ ಕೂತ್ಕೊಂಡು ಹತ್ತಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಬಟ್ ಆಗಲಿಲ್ಲ. ಬಟ್ ಫೈನಲಿ ಹೆಲ್ಪ್ ತಗೊಂಡು ಹತ್ಕೊಂಡ್ಬಿಟ್ರು. ಸೊ ಮತ್ತೆ ಕ್ಲ್ಯಾಪ್ಸೂ ಹೊಡಿತಾ ಇದ್ದಾರೆ, ನಾನು ಹತ್ತು ಕೂತ್ಕೊಂಡೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಳಿಯೋಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ದಾರೆ. ಸೊ ಇದು ಗೈಸ್ ಇವತ್ತಿನ ಮಿನಿ ವ್ಲಾಗ್.